ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ P023600 ಟರ್ಬೋ ಚಾರ್ಜರ್ ಬೂಸ್ಟ್ ಸೆನ್ಸರ್ ರೇಂಜ್ ಪರ್ಫಾರ್ಮೆನ್ಸ್ ಈ ಒಂದು ಎರರ್ ಕೋಡ್ ಬಂದಾಗ ಏನು ಪ್ರಾಬ್ಲಮ್ ಆಗಿರುತ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಇಷ್ಟ ಲೈಕ್ ಮಾಡಿ. ನಿಮಗೆ ಗಾಡಿ ಹೆವಿ ಸ್ಪೀಡಾಗಿ ಓಡಿಸುವಾಗ ಡೀಸೆಲ್ ವೆಹಿಕಲ್ಲಿ VW ವೆಂಟೋ ಅಥವಾ ಪೋಲೋ ಡೀಸೆಲ್ ವೆಹಿಕಲಲ್ಲಿ ನಿಮಗೆ ಈ ರೀತಿಯಾಗಿ ಒಂದು ಎರರ್ ಕೋಡ್ ಬರುತ್ತೆ. ಅಂದರೆ ಗಾಡಿ ಹೆವಿ ಸ್ಪೀಡಾಗಿ ಓಡಿಸುವಾಗ ನಿಮಗೆ ವಾರ್ನಿಂಗ್ ಲೈಟ್ಗಳು ಬರ್ತಾ ಇರುತ್ತೆ, ಬ್ಲಿಂಕ್ ಆಗ್ತಾ ಇರುತ್ತೆ. ಸ್ಕ್ಯಾನ್ ಮಾಡಿ ಟೂಲಲ್ಲಿ ಚೆಕ್ ಮಾಡಿದಾಗ DTC ಕೋಡ್ ಬರುತ್ತೆ, ಒಂದು P023600. ಈ ಫಾಲ್ಟ್ ಕೋಡ್ ಬಂದಾಗ ನೀವು ಟರ್ಬೋನ ಚೆಕ್ ಮಾಡಬೇಕಾಗುತ್ತೆ. ಟರ್ಬೋ ರಿಲೇಟೆಡ್ ಏನೇ ಪ್ರಾಬ್ಲಮ್ಸ್ ಇದ್ರೂ ಈ ರೀತಿಯಾಗಿ ಒಂದು ಎರರ್ ಕೋಡ್ ಬರುತ್ತೆ. ಬೇರೆ ಒಂದಷ್ಟು ಎರರ್ ಕೋಡ್ಗಳು ಇದ್ದಾವೆ, ಅದು ಕೂಡ ಬರುತ್ತೆ ಸಮ್ ಟೈಮು ಡಿಪೆಂಡಿಂಗ್ ಅಪಾನ್ ಪ್ರಾಬ್ಲಮ್ ಇದ್ದಂಗೆ. ಈಗ ಈ ವೆಹಿಕಲಲ್ಲಿ ನಾನು ನಿಮಗೆ ತೋರಿಸ್ತಾ ಇರ್ಬೋದು, ಸಾಲ್ನೈಡ್ ಎಲ್ಲ ವರ್ಕ್ ಆಗ್ತಾಯಿದೆ ಗಾಡಿ ಸ್ಟಾರ್ಟ್ ಮಾಡಿದಾಗ. ಬಟ್ ಈ ಎರರ್ ಕೋಡು ನಿಮಗೆ ಬಂದು ಹೋಗ್ತಾ ಇರುತ್ತೆ ಸಮ್ ಟೈಮು ಹೆವಿ ಸ್ಪೀಡಾಗಿ ಓಡಿಸ್ದಾಗ. ಸೊ ಅದಕ್ಕೆ ನೀವೇನು ಮಾಡೋಕ್ಕೂ ಫಸ್ಟು ಇಂಟೇಕ್ ಓಸ್ ಅಂದರೆ ಏರ್ ಫಿಲ್ಟ್ರಿಂದ ಓಸ್ಗಳು ಬರುತ್ತೆ, ಪೈಪ್ಗಳು. ಆ್ಯಂಡ್ ನಿಮಗೆ ಎಲ್ಲಾದರೂ ಲೀಕೇಜ್ ಇದೆಯಾ, ಪ್ರೆಷರ್ ಸೆನ್ಸರ್ ಏನಾದರೂ ವೈರಿಂಗ್ ಡ್ಯಾಮೇಜ್ ಇದೆಯಾ, ಓಸ್ ಏನಾದ್ರು ಡ್ಯಾಮೇಜ್ ಇದೆ ಅಂದರೆ ಇಂಟೇಕ್ ಓಸ್ಗಳು ಯಾವ್ಯಾವುದು ಡ್ಯಾಮೇಜ್ ಇದೆ. ಆ್ಯಂಡ್ ನಿಮಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆಯಿಲ್ ಲೀಕೇಜ್ ಮಾರ್ಕ್ಸ್ ಎಲ್ಲ ಇದೆ. ಸೊ ಟರ್ಬೋಯಿಂದ ಆಯಿಲ್ ಲೀಕೇಜ್ ಏನಾದ್ರು ಆಗ್ತಾ ಇದೆಯಾ, ಈ ರೀತಿಯಾಗಿ ಎಲ್ಲ ಪ್ರಾಬ್ಲಮ್ಸ್ ಇದ್ದರೂ ನಿಮಗೆ ಈ ಒಂದು ಎರರ್ ಕೋಡ್ ಬರುತ್ತೆ. ಚೆಕ್ ಮಾಡ್ಕೊಳ್ಳಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಟರ್ಬೋ ಪ್ಲೇ ಕೂಡ ಚೆಕ್ ಮಾಡಬೇಕಾಗುತ್ತೆ. ಟರ್ಬೋದಲ್ಲಿ ವಿಂಡ್ ಅಂತ ಬರುತ್ತೆ, ಅಂದರೆ ಫ್ಯಾನ್ಸ್ ಬರುತ್ತೆ, ಚಿಕ್ಕ ಫ್ಯಾನ್ ಥರ ಬರುತ್ತೆ. ಅದು ನಿಮಗೆ ಶೇಕ್ ಆಗಬಾರ್ದು ಜಾಸ್ತಿ. ಸೊ ಶೇಕ್ ಆದರೆ ನಿಮಗೆ ಅದು ನಿಮಗೇನಾಗುತ್ತೆ, ನಾಯ್ಸ್ ಬರೋ ಚಾನ್ಸಸ್ ಇರುತ್ತೆ. ಟರ್ಬೋಯಿಂದ ವಿಜಲ್ ನಾಯ್ಸ್ ಬರುತ್ತೆ. ಆ ವಿಜಲ್ ನಾಯ್ಸ್ ಬರ್ತಾಯಿದ್ರೆ ನಿಮ್ಮ ಒಂದು ಗಾಡಿನಲ್ಲಿ ಟರ್ಬೋ ಹೋಗಿದೆ ಅಂತ ಅರ್ಥ. ಸೊ ಅದನ್ನು ಚೆಕ್ ಮಾಡಿಸ್ಕೋಬೇಕಾಗುತ್ತೆ. ಟರ್ಬೋ ಏನಾದ್ರು ಪ್ಲೇ ಜಾಸ್ತಿ ಬರ್ತಾಯಿದ್ರೆ ಅಂದರೆ ಫ್ಯಾನ್ ಏನಾದ್ರು ಈ ಸೈಡು ಇಂಟೇಕ್ ಸೈಡ್ ಇದೆ ಆ್ಯಕ್ಚುಲಾಗಿ, ನೀವು ಎಕ್ಸಾಸ್ಟ್ ಸೈಡು ಕೂಡ ಫ್ಯಾನ್ನ ಚೆಕ್ ಮಾಡಬೇಕಾಗುತ್ತೆ. ಏನಾದರೂ ಜಾಸ್ತಿ ಪ್ಲೇ ಇದೆಯಾ ಇಲ್ವಾ, ಅಂದರೆ ಶೇಕ್ ಆಗ್ತಾಯಿದೆಯಾ ಅನ್ನೋದು, ಆಯಿಲ್ ಲೀಕೇಜ್ ಏನಾದ್ರು ಆಗ್ತಾಯಿದೆಯಾ ಅದೆಲ್ಲ ಚೆಕ್ ಮಾಡಿಕೊಂಡು ನೀವು ಈ ಒಂದು ಎರರ್ ಕೋಡನ್ನ ಕ್ಲಿಯರ್ ಮಾಡಬೇಕಾಗುತ್ತೆ ಸ್ಕ್ಯಾನಿಂಗ್ ಟೂಲ್ ಹಾಕಿ. ಆಮೇಲೆ ನೀವು ಆಟೋಮೆಟಿಕ್ ಗಾಡಿ ಸ್ಟಾರ್ಟ್ ಮಾಡಿ ಚೆಕ್ ಮಾಡಿಕೊಂಡ್ರೆ ನಿಮಗೆ ಈ ಒಂದು ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಗಾಡಿ ನೀವು ಎಷ್ಟು ಸಲ ಅಂದರೆ ಹೆವಿ ಸ್ಪೀಡಾಗಿ ಓಡಿಸಿದಾಗ ನಿಮಗೆ ಈ ರೀತಿಯಾಗಿ ಮತ್ತೆ ಪ್ರಾಬ್ಲಮ್ ಬರೋಲ್ಲ. ಸೊ ಓಸ್ಗಳು ಅಂದರೆ ಓಸ್ ಅಂದರೆ ಪೈಪ್ಗಳು ಅಂತೀವಲ್ಲ, ಇಂಟೇಕ್ ಪೈಪ್ ಎಲ್ಲ ಇದೆಯಲ್ಲ ಅದೆಲ್ಲ ಡ್ಯಾಮೇಜ್ ಏನಾರು ಆಗಿದೆಯಾ, ಲೂಸ್ ಕನೆಕ್ಷನ್ ಇದೆಯಾ, ಅದನ್ನೆಲ್ಲ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ರ್ಯಾಶಾಗಿ ಓಡಿಸಿದಾಗ ಏನಾದರೂ ಪ್ರಾಬ್ಲಮ್ ಆಗಿ ಅಥವಾ ನಿಮಗೆ ಇಲಿಗಳು ಏನಾದರೂ ಪೈಪ್ನ ಕಚ್ಚಿರ್ಬೋದು, ಹೇಳೋಕ್ಕಾಗಲ್ಲ ಗಾಡಿ ಎಲ್ಲರೂ ಪಾರ್ಕಿಂಗ್ ಮಾಡಿದಾಗ. ಸೊ ಚೆಕ್ ಮಾಡ್ಕೊಳ್ಳಿ ಓಸು ಅಥವಾ ಡ್ಯಾಮೇಜ್ ಏನಾದ್ರು ಪೈಪ್ ಏನಾದ್ರು ಡ್ಯಾಮೇಜ್ ಆಗಿದೆ, ಆ ಓಸ್ ಏನಿದೆ ಅದು ಸರಿಯಾಗಿ ಫಿಟ್ ಆಗಿಲ್ಲ ಅಂದರೂ ನಿಮಗೆ ಇಂಜಿನ್ ಹೇಳ್ತಾನೆ. ಇದೇ ರೀತಿ ಹೊಸ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಡೌಟ್ಸ್ ಏನೇ ಇದ್ದರೂ ಕಾಮೆಂಟ್ಸಲ್ಲಿ ತಿಳಿಸಿ ಅಂತ ವಿಡಿಯೋನ ಮುಗಿಸ್ತೀನಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.